ದೇವರಾಜ ಅರಸು ಅವರು ಏನು ಉಳುವವನೇ ಭೂಮಿಯ ಒಡೆಯ ಅಂತ ರಾಜ್ಯದ ಬಡವರಿಗೆ ಎಲ್ಲರಿಗೆ ಉಳ್ತಾ ಇದ್ದವರಿಗೆಲ್ಲ ಭೂಮಿನ ಕೊಡೋ ಒಂದು ಅದ್ಭುತವಾದ ಕಾರ್ಯಕ್ರಮ ತರ್ತಾರೆ. ನಾನು ಬರೀ ಕಾಂಗ್ರೆಸ್ ಸರ್ಕಾರನ ಬ್ಲೇಮ್ ಮಾಡೋದಿಲ್ಲ. ಈಗಿರುವ ಸರ್ಕಾರಗಳು ಉಳುವವನೇನು ನಮಗೇನು ಮುಖ್ಯ ಅಲ್ಲ, ಉಳ್ಳವನು ದುಡ್ಡುಳ್ಳವನೇ ಮುಖ್ಯ ಅಂತ, ಸ್ಪೆಷಲಿ ಬೆಂಗಳೂರು ಸುತ್ತಮುತ್ತ ಅವಶ್ಯಕತೆ ಇದೆಯೋ ಇಲ್ವೋ ನಮಗೆ ಸಂಬಂಧ ಇಲ್ಲ. ರಿಯಲ್ ಎಸ್ಟೇಟ್ ಒಳ್ಳೆ ಮಾರ್ಕೆಟ್ ಇದೆ, ಒಳ್ಳೆ ದುಡ್ಡು ಮಾಡ್ಕೋಬೋದು ಅನ್ನೋ ಒಂದು ಭ್ರಮೆಯಲ್ಲಿ ರೈತರಿಂದ ಭೂ ಸ್ವಾಧೀನ ಮಾಡ್ಕೊಂಡು ಕಿತ್ಕೊಂಡಿದ್ದಾರೆ. ಒಂದೇ ಒಂದು ಸಾಧನೆ ಹೇಳಬೇಕು ಅಂದರೆ, ದೇವನಹಳ್ಳಿಲಿ ಏನು 3 ವರ್ಷ 1198 ದಿನ ಸತತವಾಗಿ ಹೋರಾಟ ಮಾಡಿದ್ರು, ಅದನ್ನು ಗುರುತಿಸಿ ಕೈ ಬಿಟ್ಟಿದ್ದಾರೆ. ಇದೊಂದು ಸಾಧನೆ ಅಂತ ಅಟ್ಲೀಸ್ಟ್ ರೈತರ ಹೆಮ್ಮೆಯಿಂದ ಹೇಳ್ಕೊಂಡು. ಹೌದು, ಅದು ತುಂಬಾ ಕಷ್ಟ ಇತ್ತು. ಬಟ್ ಅದು ಅವ್ರು ಪ್ರಾಮಿಸ್ ಮಾಡಿದ ಹಾಗೆ ಆ ಒಂದು ಭೂಸ್ವಾಧೀನ ಪ್ರಕ್ರಿಯೆಯಿಂದ ಆ ದೇವನಹಳ್ಳಿ ಭೂಮಿಯನ್ನ ಕೈ ಬಿಟ್ರು. ಅದಕ್ಕೆ ನಾವು ನಿಜಕ್ಕೂ ಅಪ್ರಿಷಿಯೇಟ್ ಮಾಡ್ತೀವಿ. ನಮಸ್ತೆ, ಆದಿತ್ಯ ಅಂತ. ನನ್ನ ಪ್ರಶ್ನೆ ಕಾಂಗ್ರೆಸ್ ವಕ್ತಾರರಿಗೆ, ಈ ಲಿಕರ್ ಪ್ರೈಸಸ್ ಎಲ್ಲ ಹೈಯೆಸ್ಟ್ ರೆವಿನ್ಯೂ ಬರ್ತಾ ಇರೋದು ಸರ್ಕಾರಕ್ಕೆ ಲಿಕರ್ ಇಂದ ಗೊತ್ತಿರೋ ವಿಚಾರನೆ. ಆ ಲಿಕರ್ಸ್ ಪ್ರೈಸಸ್ ಎಲ್ಲೋ ಹೈ ಆಗಿಬಿಟ್ಟು ವಿದ್ಯಾರ್ಥಿಗಳು ಈ ಡ್ರಗ್ಸ್ಗೆ ಎಲ್ಲೋ ಕಮ್ಮಿ ರೇಟಿಗೆ ಸಿಗ್ತಾ ಇದೆ ಅಂತ ಬಲಿ ಆಗ್ತಾ ಇದ್ದೀರಾ ಅಂತ ನನ್ನ ಪ್ರಶ್ನೆ ನಿಮಗೆ ಸರ್. ನಾನೊಬ್ಬ ಕ್ಯಾಬ್ ಚಾಲಕ, ನಂಜುಂಡ ಅಂತ ನನ್ನ ಹೆಸರು. ಈಗ ನಮ್ಮ ಸಾಹೇಬ್ರು ಹೇಳಿದ್ರು ಏನಂತ, ಹಲವಾರು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂದ್ಬಿಟ್ಟು. ಕೊಟ್ಟಿದ್ದಾರೆ ಗ್ಯಾರಂಟಿ. ನಾನು ಡ್ರೈವಿಂಗ್ ಮಾಡಿದಾಗ ನನಗೆ ಟ್ಯಾಕ್ಸ್ ಜಾಸ್ತಿ ಆಗಿದೆ, FC ಜಾಸ್ತಿ ಆಗಿದೆ, ಪ್ರತಿಯೊಂದು ಇನ್ಶೂರೆನ್ಸ್ ಜಾಸ್ತಿ ಆಗಿದೆ. ಅದರಲ್ಲಿ ತೊಗೊಂಡು ನನ್ನ ಹೆಂಡತಿಗೆ 2000 ಕೊಟ್ಟರು. ನಾನು ಇವತ್ತು ಇಂಪಾರ್ಟೆಂಟ್ ಏನು ಅಂದರೆ, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ಕಾರ್ಪೊರೇಷನ್ನು, ಮಹಾನಗರ ಪಾಲಿಕೆ, ಗ್ರೇಟರ್ ಬೆಂಗಳೂರು 3 ವರ್ಷ ಆಯಿತು ಒಂದು ಚುನಾವಣೆ ನಡೆದಿಲ್ಲ. ಈ ಸರ್ಕಾರದ ಸಾಧನೆ ಇದೇನೆ. ಏನು ಎಲ್ಲಿ ಕರಪ್ಷನ್ ಅನ್ನೋದು ಎಲ್ಲ ಕಡೆ ತಾಂಡಾಡ್ತಾ ಇದೆ. ನನ್ನ ಹೆಸರು ಕನ್ನಡಿಗ ಆಟೋನಗಣ ಅಂತಂದ್ಬಿಟ್ಟು. ನೀವು ಆವಾಗಲೇ ಹೇಳಿದ್ರಿ 2000 ರೂಪಾಯಿ ಕೊಡ್ತಾರೆ ಹೆಂಗಸರಿಗೆಲ್ಲ ಪ್ರತಿಯೊಂದು ಇದಕ್ಕೂ ಅಂತ ಅಂದ್ಬಿಟ್ಟು. ಪ್ರತಿಯೊಂದು ಇದಕ್ಕೂ ಕೂಡ ಆ ಭಾಗ್ಯ ಈ ಭಾಗ್ಯ ಎಲ್ಲನೂ ಕೊಟ್ಟರು, ಇಲ್ಲ ಅಂತಲೇ ಹೇಳೋಲ್ಲ. ಆದರೆ ಹಿಂದಿಯವ್ರನ್ನ ರ್ಯಾಪಿಡೋ ಅನ್ನೋ ಬೈಕ್ ಇದೆಯಲ್ಲ, ಆ ಬೈಕು ಅನ್ನೋದನ್ನು ಮಹಾಮಾರಿನಂತ ಅದನ್ನು ಬೇರೆ ನಮ್ಗೆ ಕೊಟ್ಬಿಟ್ಟಿದ್ದಾರೆ. ಹೊರ ರಾಜ್ಯದಿಂದ ಬಂದಂಥವ್ರನ್ನ ಸದೆ ಬಡಿಯೋಕ್ಕಾಯ್ತಿಲ್ಲ. ದಿನನಿತ್ಯ ಒಂದು ದಿವಸಕ್ಕೆ ರೈಲ್ವೆ ಸ್ಟೇಷನ್ ಹತ್ರ 10,000 ಜನ ಇಳಿತಾರೆ ಮೇಡಮ್, ಹೊರ ರಾಜ್ಯದಿಂದವರು. ಇನ್ನು ಮುಂದಿನ ದಿನಗಳಲ್ಲಿ ಕನ್ನಡದವ್ರು ಎಲ್ಲಿ ಅಂತ ಹುಡುಕಬೇಕಾಗತ್ತೆ. ಇವತ್ತೆಲ್ಲರಿಗೂ ಕೂಡ ದುಡಿಮೆಗೆ ಕಂಟಕ ಆಗ್ತಾ ಇರೋಂಥದ್ದು ಬೈಕ್ ಟ್ಯಾಕ್ಸಿ. ಈ ಬೈಕ್ ಟ್ಯಾಕ್ಸಿ ವಿಚಾರವಾಗಿ ಎಲ್ಲರಿಗೂ ಕೂಡ ಗೊತ್ತಿದೆ, ಇಡೀ ರಾಜ್ಯಕ್ಕೆ ಗೊತ್ತಿರ್ತಕ್ಕಂಥದ್ದು ಇದು ಇಲ್ಲಿಗಲ್ ಸಂಸ್ಥೆ ಅಂತೇಳಿ. ಆದರೂ ಕೂಡ ಇವತ್ತು ಮತ್ತೆ ಸುಮಾರು ಇವತ್ತು ಬೈಕ್ ಬುಕ್ ಮಾಡಿದ್ರೆ ಯಾರು ನಮ್ಮ ಕರ್ನಾಟಕದವ್ರು ಬರಲ್ಲ, ಅಥವಾ ಅನ್ಎಂಪ್ಲಾಯ್ಮೆಂಟ್ ಆಗಿರುವಂಥವ್ರು ಬರ್ತಾ ಇಲ್ಲ. ಎಲ್ಲ ಎಜುಕೇಟೆಡ್ ಎಲ್ಲ ಖಂಡಿತವಾಗಿ ಇದೆ ಮೇಡಮ್, ಖಂಡಿತವಾಗಿ ಇದೆ ಅಂತ ಅನ್ಕೊಂಡಿದ್ದೀರಾ? ಅಯ್ಯೋ ದೇವ್ರೆ. ಇವರು ಸರ್ ಆವಾಗಲೇ ಹೇಳ್ತಾ ಇದ್ರು, ನಮ್ಮದು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಅಷ್ಟು ನಮಗೆ ಸ್ಕೂಲ್ಗಳನ್ನೆಲ್ಲ ಈಗ ಡೆವಲಪ್ಮೆಂಟ್ ಮಾಡಬೇಕು ಅಂಥೇಳಿ ಎಲ್ಲ ಪ್ರಾಜೆಕ್ಟ್ಗಳೆಲ್ಲ ಮಾಡ್ತಾ ಇದ್ದೀವಿ ಅಂಥೇಳಿ. ಯಾವ್ಯಾವ ಭಾಗದಲ್ಲಿ ನೀವು ಗೌರ್ಮೆಂಟ್ ಸ್ಕೂಲ್ಗಳ ಬಗ್ಗೆ ಎಚ್ಚರಿಕೆ ವಹಿಸ್ಕೊಂಡಿದ್ದೀರಾ ಅನ್ನೋದ್ರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿಗಳನ್ನ ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಮೋಹನ್ ವಿಶ್ವ ಅವರೇ, ಯಾವುದೇ ರಾಜಕಾರಣಿ ಏನೂ ಮಾಡೋಕ್ಕಾಗದೆ ಕೈಕಟ್ಟಿ ಕುತ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಆಗಲ್ಲ. ಮುಖ್ಯಮಂತ್ರಿ ಆಗೋದಾಗಿರ್ಬೋದು, ರಾಜಕೀಯದಲ್ಲಿ ಮಹತ್ವಾಕಾಂಕ್ಷೆ ಇಟ್ಕೊಂಡೇ ಬರ್ತಾರೆ. ಸಿದ್ದರಾಮಯ್ಯನವ್ರಿಗೆ ಮಹತ್ವಾಕಾಂಕ್ಷೆನೇ ಇಲ್ಲ ಅಂತ ಹೇಳಿದರೆ ಅದನ್ನು ಒಪ್ಕೊಳ್ಳೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಸಿದ್ದರಾಮಯ್ಯನವರು ಅಂದುಕೊಂಡದ್ದನ್ನೆಲ್ಲ ಮಾಡೋಕ್ಕಾಗ್ತಾ ಇಲ್ಲ ಅಂತ ತಮ್ಗನ್ಸುತ್ತೆ? ಅಲ್ಲ, ಈಗ ಫಸ್ಟ್ ಆಫ್ ಆಲ್ ಅನ್ಕೊಂಡಿದ್ದಾರೆ, ಅನ್ಕೊಳ್ಳೋದೇ ಒಂದು ದೊಡ್ಡ ತಪ್ಪ ಅನ್ಸ್ಬಿಡುತ್ತೆ. ಯಾಕೆ ಯಾವ ರಾಜಕಾರಣಿನೂ ಏನೂ ಮಾಡಬಾರ್ದು ಅಂತ ಸುಮ್ಮನೆ ಬರಲ್ಲ. ನಮಗೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಬಹಳ ಗೌರವ ಇದೆ. ನಾವು ಅದ್ರ ಬಗ್ಗೆ ಪಾಲಿಟಿಷಿಯನ್ ಏನೂ ಮಾಡಬಾರ್ದು, ನಾನು ಚಂದಕ್ಕೆ ಕುತ್ಕೋಬೇಕು ಅಂತ ಬರೋಂತವ್ರಲ್ಲ. ಯಾಕಂದ್ರೆ ಅವ್ರ ವ್ಯಕ್ತಿತ್ವ ನಾವು ನೋಡಿದ್ವಿ. ಅಲ್ಲ, 100%. ಇವಾಗ ನಾವು 3 ಪಕ್ಷ ತಗೊಂಡ್ರೆ ಕರ್ನಾಟಕದಲ್ಲಿ ಆ 3 ಪಕ್ಷದಲ್ಲಿ 3 ಜನ ಇದ್ದಾರೆ. ನಾನು ಅದನ್ನೇ ಹೇಳ್ತಿರೋದು. ಸಿದ್ದರಾಮಯ್ಯ ಇಸ್ ಆಲ್ಸೋ ಆ ಮಾಸ್ ಲೀಡರ್. ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ನಾವು ಡಿಬೇಟ್ ಮಾಡ್ತಾ ಇದೀವಿ ಅಂದ್ರೆ ಅವ್ರಿಗೆ ಆ ಕೆಪಾಸಿಟಿ ಇದೆ ಅಂತಾನೆ, ಸುಮ್ಮನೆ ನಾವು ಡಿಸ್ಕಷನ್ ಮಾಡಲ್ಲ. ನಾವು ಇದೇ ಸಿದ್ದರಾಮಯ್ಯ 2.0 ನಲ್ಲಿ ಇದೇ ದಲಿತರಿಗೆ ಸೇರಿದಂತ SCPTS ಹಣ 24,000 ಕೋಟಿ ಡೈವರ್ಟ್ ಮಾಡಿದ್ರಲ್ಲ. ಹಾಗಾದ್ರೆ ಯಾವ ಮುಖ ಇಟ್ಕೊಂಡು ಅಹಿಂದ ನಾಯಕ ಅಂತ ಹೇಳ್ಕೊತಾರೆ? ಮೊನ್ನೆ ಅದೇ ಸಿದ್ದರಾಮಯ್ಯ ಏನ್ ಹೇಳಿದ್ರು ಗೊತ್ತಾ? ಹೇಳಿ ನಿಮ್ ಮೋದಿ ಸರ್ಕಾರಕ್ಕೆ ನಾವು ಹೇಗೆ ರಿಸರ್ವ್ ಫಂಡ್ ಇಟ್ಟಿದ್ದೀನ ಆ ತರ ಇಡೋದಕ್ಕೆ ಹೇಳಿ. ಇಲ್ಲಿಯವರೆಗೆ ಅವ್ರು ಮಾಡಕ್ಕಾಗಿಲ್ಲ, ಯಾಕೆ ಮಾಡಕ್ಕಾಗಿಲ್ಲ ಅಂತ ಕೇಳಿದ್ರು. ಮೇಡಮ್, ನಾನ್ ಹೇಳೋದು ಫಂಡ್ ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಇಟ್ಟ ಮೇಲೆ ಒಂದಕ್ಕೆ ಯೂಸೇಜ್ ಅಂತ ಬಂದ್ಮೇಲೆ ಅದಕ್ಕೆ ಮಾಡ್ಬೇಕು. ಮಾಡಿಲ್ಲ ಇಡೋದಕ್ಕೂ ತಾಕತ್ತು
ಪ್ರದರ್ಶನ ಅಲ್ಲ, ಮಾಡ್ತಿಲ್ಲ ಮೋದಿ ಇಟ್ಬಿಟ್ಟು ಅವರು ಏನ್ ಅಂತ. ಮಾಡಿದ್ರಿ? ಮೋದಿ ಅವರು ಇಟ್ಬಿಟ್ಟು ಏನ್ ಕೇಂದ್ರದಲ್ಲಿ ಮಾಡಿದ್ರಿ? ಏನ್ ಪ್ರಯೋಜನ ಬಂದಿತ್ತು? ಅದನ್ನು ಮಾಡಕ್ ರೆಡಿ ಇಲ್ಲ ಅಂತ ಅಲ್ಲ, ಸಿದ್ದರಾಮಯ್ಯ ಇಟ್ಬಿಟ್ಟು ಅವರು ಏನ್ ಚಾಲೆಂಜ್ ಪ್ರಯೋಜನ ಮಾಡಿದ್ರು. ಬಂತು? ಇಟ್ಬಿಟ್ಟು ಏನ್ ಪ್ರಯೋಜನ ಬಂತು? ಏನು ಪ್ರಯೋಜನ ಬರ್ಲಿಲ್ವಲ್ಲ. ನೀವು ಕರ್ನಾಟಕ ರಾಜ್ಯ ಆಸ್ ಎ ಹೋಲ್ ತಗೊಂಡ್ರೆ ಅದು ಸಿದ್ದರಾಮಯ್ಯ 1.2 ಆಗ್ಬೋದು, 2.2 ಆಗ್ಬೋದು. 1.1 ರಾಜ್ಯದ ಸಾಲನ ಮೊದಲನೇ ಬಾರಿಗೆ 60 ವರ್ಷದ ನಂತರ 1 ಲಕ್ಷ ಕೋಟಿ ತಗೊಂಡೋಗಿದ್ದು ಅವರು. ಎರಡನೇ ಅವಧಿನಲ್ಲಿ ನಿಮಗೆ ಈ 3 ವರ್ಷದಲ್ಲಿ 3,14,000 ಕೋಟಿ ಸಾಲ ಎಕ್ಸ್ಟ್ರಾನು ಮಾಡಿ, ಜೊತೆಗೆ ಡೀಸೆಲ್ ಬೆಲೆ 2 ಸಲ, ಪೆಟ್ರೋಲ್ ಬೆಲೆ 2 ಸಲ, ನಂದಿನಿ ಮಿಲ್ಕ್ 3 ಸಲ, ಸ್ಟಾಂಪ್ ಡ್ಯೂಟಿ ವ್ಯಾಲ್ಯೂಯೇಷನ್ 2 ಸಲ ಏರಿಕೆ ಮಾಡಿದ್ದಾರೆ. ಓಲಿ ಹೇಳಿ ಒಂದು 10ಕ್ಕೆ ಎಷ್ಟು ಮಾರ್ಕ್ಸ್ ಕೊಡ್ತೀರಿ ಮೋಹನ್ ವಿಶ್ವ ಅವರೇ? ಅಲ್ಲ, ಸಿದ್ದರಾಮಯ್ಯನವ್ರಿಗೆ 10ಕ್ಕೆ ಮೇ ಬಿ ನಾನೊಂದು 2 ಅವಧಿದು ಸೇರಿ ಒಂದು 3 ಇಂದ 4 ಕೊಡ್ಬೋದು, ಫ್ರಾಂಕ್ಲಿ ಆಸ್ ಅನ್ ಅಡ್ಮಿನಿಸ್ಟ್ರೇಟರ್ ಅಷ್ಟೇ. ಆಸ್ ಅನ್ ಅಡ್ಮಿನಿಸ್ಟ್ರೇಟರ್. ಎಸ್ ಅಶ್ವಿನ್ ಅವರು. ಮೇಡಮ್, ಪಕ್ಷಗಳು ಯಾವುದೇ ಇರಲಿ, ಈಗೆಲ್ಲ ನಾವು ಕೇಳ್ತಾ ಇದ್ವಿ, ನಮ್ಮ ಕನ್ನಡ ಪರ ಸಂಘಟನೆಗಳು, ಚಾಲಕರು, ರೈತರು ಎಲ್ಲರೂ ಮಾತಾಡ್ತಾ ಇದ್ರು. ಅವರ ಅವಧಿನಲ್ಲಿ ಏನು ಒಂದು ಹೆಜ್ಜೆ ಗುರುತು ಅಂತ ನಾವು ಏನು ಹೇಳ್ತೀವಿ, ಒಂದು ಇಂಪಾರ್ಟೆಂಟ್ ಮ್ಯಾಟರ್ ಮೇಡಮ್. ಯಾಕೆಂದರೆ ಬಹುಶಃ ದೇವರಾಜ ಅರಸ್ ಅವರು ಆ ಪುಣ್ಯಾತ್ಮ ಇವತ್ತಿದ್ರೂ ಮರುಕ ಪಡ್ತಾಯಿದ್ರು. ಏನಕ್ಕೆ ಅಂತ ಅಂದರೆ, ಒಂದು ಸಿಂಪಲ್ ಎಕ್ಸಾಂಪಲ್ ಕೊಟ್ಟೆ ಹೋಗ್ತೀನಿ. ಒಂದು ನನ್ನ ಮನೆಗೆ ಯಾವುದು ಹಿಂದುಳಿದವನೆಲ್ಲ ಒಕ್ಕಲಿಗ, ಕುರುಬ, ಅದು ಇದು ಅವು ಇವು ಏನೂ ಇಲ್ಲ ಮೇಡಮ್. ಒಂದು ಟ್ರಾನ್ಸ್ಫಾರ್ಮರ್ ತಗೋಬೇಕಂದ್ರೆ 2.5 ಲಕ್ಷ ಖರ್ಚಾಗ್ತಿದೆ. ಅವ್ನು ಹಿಂದುಳಿದವನೇ ಆಗಿರಲಿ, ಅಲ್ಪಸಂಖ್ಯಾತನೇ ಆಗಲಿ, ದಲಿತನೇ ಆಗಿರಲಿ, ಅವನು ಒಕ್ಕಲಿಗ ಮಾಡೋನಾಗಿರಲಿ, ಲಿಂಗಾಯತ ಇರಲಿ, ಟ್ರಾನ್ಸ್ಫರ್ ದುಡ್ಡು ಎಲ್ಲರೂ ಕೊಡಲೇಬೇಕಲ್ಲ ಮೇಡಮ್. ಶ್ರೀಮಂತರೇನೋ ಬಿಡಿ ಕೊಡ್ತಾರೆ, ಅದು ಅವ್ರುಗಳಿಗೆ ನಡೆದೋಗುತ್ತೆ. 2.5 ಲಕ್ಷ ಅವ್ನು ತೊಗೊಂಡು ಬಂದು ಅವ್ನ ಜಮೀನಿಗೆ ಒಂದು 3 HP ಮೋಟ್ರಿಗೆ ಆಕಾಶಕ್ಕೆ ಕಣ್ಣೀರು ಬಂದೋಗುತ್ತೆ ಅವನಿಗೆ. ನಿಜವಾಗ್ಲೂ ಇವತ್ತು ಅನುಭವಿಸ್ತಿದ್ದಾರೆ. ಅದನ್ನು ಮಾನ್ಯ ಸಿದ್ದರಾಮಣ್ಣವ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ, ಅಂಥದ್ದೆಲ್ಲ ಅವರು ಎಲ್ಲೋ ಒಂದು ಕಡೆ ಕಂಟ್ರೋಲ್ ಮಾಡ್ಬೋದಿತ್ತು. ಯಾಕೆಂದರೆ ಅವ್ರಿಗಿರೋಂಥ ಒಂದು ಎಕ್ಸ್ಪೀರಿಯನ್ಸ್, ಸೀಸನ್ಡ್ ಪೊಲಿಟಿಷಿಯನ್. ಯಾಕೆಂದರೆ ನಿಮ್ಗೆ ಗೊತ್ತಿದೆ ಮೇಡಮ್, ಹಿಂದೆ ಇತಿಹಾಸ ಹೋದಾಗ ಗೊತ್ತಾಗುತ್ತೆ, 60, 70 ದಶಕ, 80 ದಶಕದಲ್ಲಿ ಎಷ್ಟು ಕಷ್ಟಪಟ್ಟು ರಾಜಕೀಯ ಪಕ್ಷಗಳನ್ನ ಕಟ್ತಿದ್ರು ಅಂದರೆ, ಮೊರಾರ್ಜಿ ದೇಸಾಯಿ ಅವರು ಬೆಳಗಾವಿಗೆ ಬರ್ತಾರೆ. ಬಂದು ಅವ್ರನ್ನ ಪಿಕ್ ಮಾಡ್ಲಿಕ್ಕೆ ಒಂದು ಕಾರ್ ಇರಲ್ಲ ಮೇಡಮ್. ಅವರು PM ಆಗಿ ನೆಕ್ಸ್ಟ್ ಅವರು ಒಂದು ದಾಂಡೇಲಿ ಹತ್ರ ಬರೋದಿರುತ್ತೆ. ಅಲ್ಲಿಗೆ ಅವತ್ತು ಪ್ರಧಾನ ಕಾರ್ಯದರ್ಶಿಯಾಗಿ ರಾಮಕೃಷ್ಣ ಹೆಗಡೆ ಅವರು ಇರ್ತಾರೆ, ರಾಜ್ಯಾಧ್ಯಕ್ಷರಾಗಿ ದೇವೇಗೌಡರು ಇರ್ತಾರೆ. ಇವರೆಲ್ಲ BL ಸಂತೋಷ್ ಅವರೆಲ್ಲ, BL ಶಂಕರ್ ಅವ್ರಿಗೆಲ್ಲ ಗೊತ್ತಿದೆ ಅವ್ರಿಗೆ ಈ ಸ್ಟೋರೀಸ್ ಎಲ್ಲ. ಕೊನೆಗೆ 10 ಜನಕ್ಕೆ ರಾಮಕೃಷ್ಣ ಹೆಗಡೆ ಅವ್ರು ಫೋನ್ ಮಾಡಿದ್ರೆ ಯಾರು ರಿಸೀವ್ ಮಾಡಲ್ಲ ಅಂತೆ. ದಾಂಡೇಲಿ ಯಾರೋ ಪೇಪರ್ ಮಿಲ್ ಅವರು ಕಾರ್ನ ಕಳಿಸ್ತಾರೆ. ಅಂದರೆ ಅಷ್ಟೂ ಕಷ್ಟಪಟ್ಟು ಪಕ್ಷಗಳನ್ನ ಕಟ್ತಾರೆ. ಅಂಥ ಕಾಲದಲ್ಲಿ ಅಂಥ ಒಂದು ಸುಭಿಕ್ಷವಾಗಿ ಹಿಂದುಳಿದವರಿಗೆ, ದಲಿತರಿಗೆ ಅಂಥ ಒಂದು ಯೋಜನೆಗಳು ಕೊಟ್ಟಂಥ ಅವತ್ತಿನ ಸರ್ಕಾರಗಳು ಇವತ್ತು ನಮ್ಮ ಕರ್ನಾಟಕ ಎಷ್ಟು ಸುಭಿಕ್ಷವಾಗಿದೆ ಅಂದರೆ ನಿಜವಾಗ್ಲೂ ಶ್ರೀಮಂತ ಸಿದ್ದರಾಮಯ್ಯ ಅವ್ರ ವಿಚಾರಕ್ಕೆ ಅಶ್ವಿನ್ ಅವರೇ, ಯಾಕೆಂದ್ರೆ ನನ್ನ ಸುದೀರ್ಘ ಈ ಒಂದು ಪತ್ರಿಕೋದ್ಯಮದ ಜೀವನದಲ್ಲಿ ಯಾವಾಗ ಈ ಸಿದ್ದರಾಮಯ್ಯನವರು ಕಾಂಗ್ರೆಸ್ಗೆ ಬಂದ ಮೇಲೆ ಮುಖ್ಯಮಂತ್ರಿ ಆಗುವಂತಹ ಎಲೆಕ್ಷನ್ಸ್ ಕಂಟೆಸ್ಟ್ ಮಾಡ್ತಾರೋ, ನಾನೇ ನೋಡಿದ್ದೀನಿ ಆ ಮೈಸೂರಿನ ಭಾಗದ ಮಹಿಳೆಯರು ಆ ಒಳಗಡೆ ಒಂಥರ ಏನೋ ಒಂದು ಪಾಕೆಟ್ ಇರುತ್ತೆ, ಆ ಪಾಕೆಟಿಂದ ತೆಗ್ದು ಸಿದ್ದರಾಮಯ್ಯನವ್ರು ಕೊಟ್ಟು, ನಾನು ಇಂಟರ್ವ್ಯೂ ಮಾಡಕ್ಕೆ ಹೋಗಿದ್ದೆ ಸಿದ್ದರಾಮಯ್ಯ ಬೆಳಗ್ಗೆ ಮೈಸೂರಲ್ಲಿ, ಇಲ್ಲ ನೀವು ತಗೋಬೇಕು, ನೀವು ಎಲೆಕ್ಷನ್ಗೆ ಇದು ದುಡ್ಡು ತಗೋಬೇಕು, ನೀವು ಎಲೆಕ್ಷನಲ್ಲಿ ಈ ದುಡ್ಡಲ್ಲಿ ನೀವು ಕಂಟೆಸ್ಟ್ ಮಾಡಬೇಕು ಅಂತ. ಅಂದರೆ ಅರ್ಥ ಆ ಪ್ರೀತಿ. ಅದು ಇವತ್ತು ಸಿದ್ದರಾಮಯ್ಯನವ್ರ ಬಗ್ಗೆ ಮಾತಾಡುವಂತಹ ಸಂದರ್ಭದಲ್ಲಿ ಬದಲಾದ ರಾಜಕೀಯ ಸನ್ನಿವೇಶದಲ್ಲಿ ನನ್ನ ಪ್ರಶ್ನೆ ಹೇಳ್ಬಿಡ್ತೀನಿ ಮೇಡಮ್. ಇಷ್ಟೆಲ್ಲ ಇದ್ದು ಒಂದು ಶ್ರೀಮಂತ ರಾಜ್ಯ ಮೇಡಮ್. ರೈತನಿಂದ ಹಿಡಿದು CEO ವರೆಗೂ ನಾವು ಟ್ಯಾಕ್ಸ್ ಕಟ್ಟುವಂಥ ಶಕ್ತಿ ಇದೆ. ಯಾಕೆಂದರೆ ಒಂದೇ ಒಂದು ಸ್ವಲ್ಪನೇ ಇರಲಿ ವಿದ್ಯಾಭ್ಯಾಸ ನಮ್ಮಲ್ಲಿ ಚೆನ್ನಾಗಿದೆ. ನಮ್ಮ ಕರ್ನಾಟಕದಲ್ಲಿ ಸ್ವಾಮೀಜಿ ಮಠಮಾನ್ಯಗಳು ಕೊಟ್ಟಂಥ ಎಜುಕೇಷನ್ಗಳು ಚೆನ್ನಾಗಿದೆ. ಇದನ್ನೆಲ್ಲ ಉಪಯೋಗಿಸ್ಕೊಂಡು ಇವತ್ತೆಲ್ಲೋ ಒಂದು ಕಡೆ ಇವತ್ತಿನ ಕಾಂಗ್ರೆಸ್ ಸರ್ಕಾರ, ನಾವು ಅಂದ್ಕೊಂಡಿದ್ವಿ ಮೊನ್ನೆ DK ಶಿವಕುಮಾರ್ ಅವರು ಕಾಂಗ್ರೆಸ್ ಅವ್ರು ಇರ್ಬೋದು, ನನ್ನ DCM ನನಗೂ ಖುಷಿ ಆಗುತ್ತೆ, ಏನೋ ಒಂದು ಹೊಸತನ ತರ್ತಾರೇನೋ ಅಂತ. ಮೇಡಮ್ ಎಲ್ಲೋ ಒಂದು ಕಡೆ ದೇಶಪಾಂಡೆ ಅವ್ರು ಇರ್ಬೋದು, ಸತೀಶ್ ಜಾರಕಿಹೊಳಿ ಅವ್ರು ಇರ್ಬೋದು, ದಾವಣಗೆರೆ ಮಲ್ಲಿಕಾರ್ಜುನ್ ಅವ್ರು ಇರ್ಬೋದು, ತುಮಕೂರು ನಮ್ಮ ಪರಮೇಶ್ ಸಾಹೇಬ್ರು ಇರ್ಬೋದು, ಈ ಎಲ್ಲ ಒಂದು ನಾಯಕರುಗಳು ಎಲ್ಲೋ ಒಂದು ಕಡೆ ಸತ್ತೋಗ್ಬಿಟ್ಟಿದ್ದಾರೆ ಅನಿಸುತ್ತೆ ರಾಜಕೀಯವಾಗಿ. ಏನಕ್ಕೆ ಅಂದರೆ ಎಲ್ಲೋ ಟೇಕ್ ಆಫ್ ಆಗ್ತಿಲ್ಲ, ಆಡಳಿತದಲ್ಲಿ ಸುಧಾರಣೆ ತರಲಿಕ್ಕೆ ಆಗ್ತಿಲ್ಲ. ಹಿಂದುಳಿದವ್ರಿಗೆ ಒಂದು ರಿಜಿಸ್ಟ್ರೇಷನ್, ಗಿಫ್ಟ್ ಟು ಡೀಡ್ ಅಂತ ಕರೀತಾರೆ ಮೇಡಮ್. ತಾತನಿಂದ ಮಗಳು ಬಡವರು ಹೋಗಿ ಅದು ನೋಂದಣಿ ಮಾಡಿಸ್ಕೊಳ್ಳಿಕ್ಕೆ ಎಷ್ಟು ಟ್ಯಾಕ್ಸ್ ಮಾಡಿದ್ದಾರೆ ಮೇಡಮ್. ಅದಿರಲಿ, ನಾವೀಗ ಪುನಃ ಹಾಲಿನ ರೇಟ್ ಮಾಡಿದ್ರು, ವಿದ್ಯುತ್, ಅದನ್ನ ಟಾಪಿಕ್ನ ನಾನು ಮುನ್ನೆಲೆಗೆ ತರಲ್ಲ.